ಹಲೋ ಎವ್ರಿವನ್ ಆ್ಯಂಡ್ ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇವತ್ತು ನಾನು ಮತ್ತೆ ಒಂದು ಸೋಲೋ ರೈಡ್ನ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ಜಸ್ಟ್ ಫಾರ್ ಅ ಪೀಸ್. ಫಸ್ಟು ವೆಹಿಕಲ್ಗೆ ಫ್ಯೂಲ್ ಹಾಕ್ಸೋಣ. ನೋಡ್ಬೋದು ನೀವು ಆಲ್ಮೋಸ್ಟ್ ಎಂಟಿಗೆ ಬಂದು ನಿಂತ್ಕೊಂಡಿದೆ. ನಮ್ಮ ಜಿಮ್ ಮಾಸ್ಟ್ರು ಹೋಗ್ತವ್ರೆ. ಇವರು ನಮ್ಮ ಜಿಮ್ ಮಾಸ್ಟ್ರು. ಇವಾಗೆಲ್ಲ ಮಾತಾಡ್ಸಿದ್ರೆ ಅವರು ಒಂಥರ ನೋಡ್ತಾರೆ ನನ್ನ, ಯಾಕಂದರೆ ಕ್ಯಾಮ್ರಾ ಎಲ್ಲ ಹಾಕ್ಕೊಂಡಿದ್ದೀನಿ. ಅಣ್ಣ 500 500ಗೆ ಹಾಕಿದ್ರು. ಇದೇನು ಮೀಟ್ರು ಏನಿದು ಎದ್ದೇಳ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹೆಂಗಪ್ಪ ರೈಡ್ ಮಾಡೋದು ಈ ಬಿಸಿಲಲ್ಲಿ ಅನ್ಕೋತಿದ್ದೀನಿ. ಬಟ್ ಇವೆಲ್ಲ ನಮಗೆ ಹ್ಯಾಬಿಟ್ ಆಗಲೇಬೇಕು. ತುಂಬ ದೊಡ್ಡ ಲಾಂಗ್ ರೈಡ್ ಏನಾದರೂ ಹೋಗ್ತೀನಿ ಅಂತಂದರೆ ಆವಾಗ ಇವೆಲ್ಲ ನಮಗೆ ಪ್ರಾಕ್ಟೀಸ್ ಆಗಬೇಕು. ಸ್ವಲ್ಪ ನಾವೇನಾದರೂ ಸ್ಪೀಡ್ ಹೋಗ್ತೀವಿ ಅಂತಂದರೆ ಪರವಾಗಿಲ್ಲ, ಗಾಳಿ ಆಡುತ್ತೆ. ಎಲ್ಲಾದರೂ ನಿಲ್ಲಿಸಿದ್ರೆ ಹೆಂಗೆ ಬೆವರು ಇಳಿಯುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಸಿಗ್ನಲ್ಗಳ ಮೇಲೆ ಸಿಗ್ನಲ್ಲು, ಇದೇ ಲಾಸ್ಟ್ ಸಿಗ್ನಲು. ಇಲ್ಲಿಂದ ಸಿಗ್ನಲ್ಗಳು ಏನು ಇಲ್ಲ ನಮಗೆ. ಯಪ್ಪ, ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ರೋಡ್ ಸೂಪರ್ ಆಗಿದೆ ಓಡ್ಸಕ್ಕೆ. ನನ್ನ ಮಕ್ಕಳು ಹಾರ್ನ್ ಹೊಡಿಯಲ್ಲ, ಏನು ಇಲ್ಲ ಗುರು, ಪಕ್ಕದಲ್ಲೇ ಬರ್ತಾರೆ. ಎವ್ರಿ ಬಿಸಿಲಿದೆ. ಸ್ಲೀವ್ಸ್ ಎಲ್ಲ ಹಾಕೊಂಡಿದ್ದೀನಿ, ಬಟ್ ಗ್ಲೌಸ್ ತರಲಿಲ್ಲ ಇವತ್ತು. ಬೇಡ ಅಂತಾನೆ, ಬೇಕು ಅಂತಾನೆ ಬಿಟ್ಟು ಬಂದಿದ್ದು. ಬೇಡ ಅಂತ ಏನು ಹೇಳ್ತಾ ಇದ್ದೀನಿ ನಾನು, ನಂಗೆ ಅರ್ಥ ಆಗ್ತಿಲ್ಲ. ಡಿಪ್ರೆಷನ್ में रहता हूँ हमेशा, अभी मैं डिप्रेशन में हूँ. ಬೆಳಗ್ಗೆ ಬೇಗ ಹೊರಟಿದ್ರೆ ಚೆನ್ನಾಗಿರೋದೇನೋ. 11 o'clock ಆಗ್ತಾ ಬಂತು. ಕೆಲವೊಂದ್ಸತಿ ನಾವು ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ರೈಟ್ ನಾವು ನಂಗೆ ಹೋಗ್ತಿರೋ ದಾರಿ ಇಷ್ಟ ಆಗ್ತಿಲ್ಲ. ಯಾಕಂತಂದ್ರೆ ಈ ಬಿಸಿಲಿನ ಕಾರಣಕ್ಕೆ ನಂಗೆ ಹೋಗ್ತಿರೋ ದಾರಿ ಇಷ್ಟ ಆಗ್ತಿಲ್ಲ. ಈ ತರ ಹಂಪ್ಸ್ನ ಯಾವ ನನ್ನ ಮಗ ಕಂಡಿಡ್ದ ಗುರು. 1 ಹಾಕ್ರೋ ಗುರು, 2 ಹಾಕ್ರಿ, 3 4 ಈ ತರ ಡಿಚ್ಕೊ ಅಂತ ಹಾಕಿದ್ರೆ ಹೆಂಗೆ ಮಾಡಕ್ಕಾಗತ್ತೆ? ಅದಕ್ಕೆ ನಿಮ್ಮನ್ನ ಕೇಳ್ಕೊಂಡು ಕಾನೂನು ಮಾಡಕ್ಕಾಗತ್ತ ಹಂಗಾರೆ? ನನ್ನನ್ನು ಕೇಳ್ಕೊಂಡು ಕಾನೂನು ಮಾಡಕ್ಕಾಗತ್ತ ಹಂಗಾರೆ? ನೋಡಿ, 1 ಲಾರಿ ಗ್ಯಾಸ್ ಕಳಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಳಿಸ್ಕೊಳ್ಳಿ. ಯಾಕಣ ರೀಲ್ಸ್ ನೋಡ್ಕೊಂಡು ಓಡಿಸ್ತಿದ್ಯಾ? ಅದು ಓವರ್ಟೇಕ್ ಮಾಡ್ಕೊಂಡು ಮೊಬೈಲ್ ನೋಡ್ಕೊಂಡು. ಅಣ್ಣ, ಹ್ಯಾಟ್ಸ್ ಅಪ್ ಟು ಯು ಸರ್, ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಾನಲ್ಲಿ ಕಾರೋನು ಐದರ್ ನೀನಾದ್ರೂ ಓವರ್ಟೇಕ್ ಮಾಡು, ಇಲ್ಲ ನನ್ನಾದ್ರೂ ಓವರ್ಟೇಕ್ ಮಾಡಕ್ ಬಿಡು. 100 ಇದ್ದೀನಿ, ಸಾಕು. ಆಲ್ಮೋಸ್ಟ್ 120 ಟಚ್ ಆಗಿತ್ತು. ಇನ್ನೂ ಹೋಗ್ತಾ ಇತ್ತು ಗಾಡಿ, ಬಟ್ ಸ್ಟಿಲ್ ಇಟ್ಸ್ ನಾಟ್ ಗುಡ್. ಇದು ಸೇಫ್ ಅಲ್ಲ, ಇದು ರೋಡು ಆ ಥರ ಅಲ್ಲ. ಸಡನ್ ಆಗಿ ಆ ಕಡೆಯಿಂದ ಏನಾದ್ರು ವೆಹಿಕಲ್ಸ್ ಬರ್ತವೆ. ಐ ಡೋಂಟ್ ಪ್ರಿಫರ್ ಮಚ್ ಸ್ಪೀಡ್ ಆನ್ ದಿಸ್ ರೋಡ್. ನ್ಯಾಯವಾಗಿ ನೆಮ್ಮದಿಯಾಗಿ ಹೋಗೋದು ಒಳ್ಳೆಯದು. ಯಾಕಂತಂದ್ರೆ ನಾನು ಹೊರಟಿರೋದು ಪೀಸ್ಗೆ, ನಾಟ್ ಫಾರ್ ದ ವಾರ್. ಓ ಇಲ್ಲಿ ಒಂದು ಕೆರೆ ಥರ ಇದೆ ನೋಡಿ, ಚೆನ್ನಾಗಿದೆ. ಬೋಟಿಂಗ್ ಎಲ್ಲ ಮಾಡ್ಕೋಬೋದು, ಬಟ್ ಯಾಕೋ ಬೋಟಿಂಗ್ ಎಲ್ಲ ಏನು ಇಟ್ಟಿಲ್ಲ ಅಲ್ಲಿ. ಅನ್ಸೇಫ್ ಕೆರೆ ಇದೆ ಅನ್ಸುತ್ತೆ ಅದು. ಸ್ವಿಫ್ಟ್ ಡಿಸೈರು ಸಾಕಾಯ್ತು ಗುರು. ನಾನು ನಿನ್ನ ಎಣಕಾರ್ತಾ ಇರೋದು ನೋಡಿದ್ರೆ. ನಮ್ಮ ಇಂಡಿಯನ್ ರೋಡ್ಸ್ಗೆ ಈ ಸ್ವಿಫ್ಟ್ ಚಿಕ್ಕ ಗಾಡಿಗಳನ್ನ, ಕಾರ್ಗಳನ್ನ ತಗೊಳ್ಳೇಬಾರ್ದು. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋದನ್ನ ಬ್ಯಾನೇ ಮಾಡಿಬಿಡ್ಬೇಕು ಗುರು. ನಮ್ಮ ಇಂಡಿಯನ್ ರೋಡ್ಸ್ ಏನು ಅಂತ ಸಖತ್ತಾಗಿಲ್ಲ ಗುರು. ನನ್ನ ರೈಟ್ ಸೈಡು ಸಖತ್ತಾಗಿದೆ, ಫುಲ್ ಎಲ್ಲ ಗ್ರೀನ್ರಿ. ಆ್ಯಂಡ್ ಇನ್ನೂ ಈ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ ಸ್ವಾಮಿಗಳೇ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಈ ಬ್ರಿಡ್ಜ್ನ? ನಾನು ಲಾಸ್ಟ್ ಟೈಮ್ ಒಂದ್ಸತಿ ಬಂದಾಗ ಈ ಬ್ರಿಡ್ಜಲ್ಲಿ ಅಲ್ಲಿ ತನಕ ಬಂದಿದ್ದೆ, ಗಾಡಿನೇ ಓಡಿಸ್ಕೊಂಡ್ ಬಂದಿದ್ದೆ ಆ ಬ್ರಿಡ್ಜ್ ಮೇಲೆ. ಮತ್ತೆ ಏನಾಯ್ತು, ಏನು ಚೇಂಜಸ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಈ ರಂಜಾನ್ ಸ್ಪೆಷಲ್ ನೋಡಿ ಗಾಯ್ಸ್, ಬಿರಿಯಾನಿ ಏನಾದರೂ ಬೇಕು ಅಂತಂದರೆ ಬಿರಿಯಾನಿ ಹೇ ಕಾಣಕಾಯ ಏನೋ ದೊಡ್ಡ ಫಂಕ್ಷನ್ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನಿವಾಗ ಬನ್ನೂರಲ್ಲಿದ್ದೀನಿ. ಬನ್ನೂರು ಕುರಿ ಮತ್ತು ಬನ್ನೂರು ಮಟನ್ಗೆ ಫೇಮಸ್ಸು. ನಾನು ಯಾರೋ ನಿಜವಾಗ್ಲೂ ಅಲ್ಲಿ ಕುರಿ ಹಂಗೆ ನಿಲ್ಸ್ಕೊಂಡು ನಿಂತಿದ್ದಾನೆ, ಅಷ್ಟು ಚಿಕ್ಕ ಕುಳ್ಳ ಅನ್ಕೊಂಡೆ. ಬನ್ನೂರು ಕುರಿ ಫೇಮಸ್ ಅಲ್ವಾ, ಅದಕ್ಕೆ ಕುರಿ ಮತ್ತೆ ಒಂದು ಮನುಷ್ಯನ ನಿಲ್ಸಿದ್ದಾರೆ ಆ ಥರ. ಬನ್ನೂರು ಕುರಿಗಳು ಬೇಕಾ ಬೇಡವೋ? ಕೆಲಸವನ್ನ ಮಾಡ್ತೀವಿ. ನಿಮ್ಮ ವೈಪರಲ್ಲಿ ನರ ಸತ್ತೋಗಿದೆ, ನರ ದೌರ್ಬಲ್ಯತೆ ಬಂದ್ಬಿಟ್ಟಿದೆ ನಿಮ್ಮ ವೈಪರ್ಗೆ, ಕೆಳಗಡೆ ಬಿದ್ದಿದೆ. ಅಲ್ಲಿ ಒಂದು ಮರ ಕಾಣಿಸ್ತಿದೆ ನೋಡಿ, ಸಕ್ಕತ್ತಾಗಿದೆ ಅದು. ನೋಡಿ, ಏನೋ ಒಂಥರ 3D ಆರ್ಟ್ ಮಾಡ್ದಂಗಿದೆ ಅದು ಅಲ್ವಾ? ಎಷ್ಟು ಚೆನ್ನಾಗಿದೆ, ಒಂಥರ ಹಿಂಗೆ ಈ ಥರ. ವಾವ್, ಅಬ್ಬಬ್ಬಬ್ಬಬ್ಬ, ಏನು ತಣ್ಣಗಿದೆ ಗುರು ಇಲ್ಲಿ, ಸಕ್ಕತ್ತಾಗಿದೆ. ಮಲ್ಕೊಂಬಿಡೋಣ ಎಲ್ಲಾದ್ರೂ ಹಾಸಿಗೆ ಹಾಸ್ಬಿಟ್ಟು ಅನಿಸ್ತಿದೆ. ಏನಿದು ಕೆರೆನಾ? ನೈಸ್. ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸಂಗಿದ್ದಿದ್ರೆ ನಿಂತ್ಕೋಬೋದಿತ್ತು. ಅಲ್ಲಿಂದ ಚೆನ್ನಾಗಿ ಕಾಣಿಸ್ತಿಲ್ಲ. ಏನೋ ಒಳಗಡೆ ದೊಡ್ಡ ಬಾತುಗಳಿವೆ, ಏನು ಕತೆ? ಅಲ್ಲೇನೋ ಕಾಣಿಸ್ತಾ ಇದೆ. ಹದ್ದು ಹಾರಾಡ್ತಾ ಇದೆ ನೋಡಿ, ಏನೋ ಹೊಂಚಾಗ್ತಾ ಇದೆ. ಅದು ಒಳಗಡೆ ಬಾತುಕೋಳಿ ಅನ್ಸುತ್ತೆ. ನನ್ನ ಪ್ರಕಾರ ಸೋಮನಾಥ್ಪುರ ಟೆಂಪಲ್ ಹಿಂದೆನೇ ಹೋಯ್ತು ಅನ್ಕೋತೀನಿ. ಇಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಈ ಸೌಂದರ್ಯವನ್ನು ಸವಿಯೋಣ. ನೋಡಿ, ಅಲ್ಲೊಂದೇನೋ ಹಳೇ ಟೆಂಪಲ್ ಇದೆ. ಸುಮಾರು ಹಳೆ ಟೆಂಪಲ್ಲೇ ಇದು. ಇದನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ. ಕಲ್ಲನ್ನು ಎತ್ತಾಕುತ್ತಿರೋದು ಇವರ ಕೆಲಸ ನೋಡಿ. ಏನೋ ಫುಲ್ ಹಳೇದಿದು, ಎಲ್ಲ ರಿನೋವೇಟ್ ಮಾಡ್ತಾ ಇದ್ದಾರೆ. ಫುಲ್ಲು ಹಳೇದಿದು, ಇದನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ.
ಮಧ್ಯದಲ್ಲಿ ಹೊಸ ಕಲ್ಲುಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಒಂದು ಲಿಂಗ ಕೂರಿಸ್ತಾರೆ ಅನ್ಕೋತೀನಿ. ಚೆನ್ನಾಗಿದೆ. ಓಲ್ಡ್ ನಮ್ಮ ಹೆರಿಟೇಜ್ನ ಕಾಪಾಡ್ತಿದ್ದಾರೆ. ಬಟ್ ಅದನ್ನು ಕಾಪಾಡಬೇಕು ಅಂದರೆ ರೆನೋವೇಟ್ ಮಾಡಿನೇ ಕಾಪಾಡ್ಕೋಬೇಕು. ಸೊ ಪೀಸ್ಫುಲ್ಲಾಗಿ ಕೂತ್ಕೊಂಡಿದ್ದೆ. ಒಂದು 1 hour ಅಲ್ಲೇ ಕೂತ್ಕೊಂಡಿದ್ದೆ. ಆ ಕಡೆ ಒಂದು ಕಟ್ಟೆ ಇತ್ತು. ಸೊ ತಣ್ಣಗೆ ನೆಮ್ಮದಿಯಾಗಿ ಕೂತ್ಕೊಂಡೆ. ಒಂದು 1 hour ಕೂತ್ಕೊಂಡೆ. ಮನಸ್ಸಿಗೆ ಹಗುರ ಆಯಿತು. ಸೊ ಪೀಸ್ ಅನ್ನಿಸ್ತು. ಮುಗಿಸ್ಕೊಂಡು ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಎಲ್ಲಾದರೂ ಪಾರ್ಕ್ ಮಾಡಿದ್ರೆ ಸಾಕು, ಆಮೇಲೆ ನಾನು ರಿವರ್ಸ್ ಹೆಂಗೆ ತೆಗೀಲಿ ಅನ್ನೋದನ್ನೇ ದೊಡ್ಡ ಚಿಂತೆ. ನಿಲ್ಲಿಸ್ಬೇಕಾದ್ರೇ ಒಂದು 10 ಸತಿ ಯೋಚನೆ ಮಾಡಿ ನಾನು ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಬೇಕು. ಇದಕ್ಕೆ ಇಲ್ಲೆಲ್ಲ ಫಿಶ್ ಮಾರ್ತಾ ಇರ್ತಾರೆ. ಫಸ್ಟು ನಾವೆಲ್ಲ ಹುಡುಗರೆಲ್ಲ ಫ್ರೆಂಡ್ಸು ಎಲ್ಲ ಜೊತೆಯಲ್ಲಿರಬೇಕಾದ್ರೆ ಅಲ್ಲಿಂದ ಫಿಶ್ ತೊಗೊಂಡು ಅಲ್ಲೊಂದು ಗದ್ದೆ, ಅಲ್ಲೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹೋಗಿ ನಾವೇ ಸೌದೆ ಎಲ್ಲ ತಂದು ಒಲೆ ಥರ ಮಾಡಿ ಫಿಶ್ನ ಫ್ರೈ ಮಾಡಿಕೊಂಡು ಕೂತ್ಕೊಂಡು ತಿಂದು ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಬಟ್ ಇವಾಗ ಯಾವ ಥರ ಆಗೋಗಿದೆ ಅಂತಂದರೆ, ಎಲ್ಲಾದರೂ ಹೋಗೋಣ ಬಂದರು ಅಂತಂದರೆ ಯಾರು ಒಬ್ಬರು ಒಂದು ಟೈಮ್ಗೂ ಸಿಗದೆ ಇರೋಂಗೆ ಆಗ್ಬಿಟ್ಟಿದೆ ಟೈಮು. ಮರ ಸಿಕ್ತು, ನೆರಳು ನಿಲ್ಲಿಸ್ಕೊಂಡಿದ್ದೀನಿ. ಬಿಸಿ ಹೊಡಿತಾ ಇದೆ. ಅದರಲ್ಲೂ ಈ ಗಾಡಿದು ಬಿಸಿ ಗೊತ್ತಲ್ಲ ನಿಮಗೆ, ಸಿಕ್ಕಾಪಟ್ಟೆ ಬಿಸಿ, ಕಾಲೆಲ್ಲ ಬಿಸಿ ಆಗ್ತಾಯಿದೆ. ಸೊ ಹಾಗಾಗಿ ಮರದ ಕೆಳಗಡೆ ನಿಲ್ಲಿಸ್ಕೊಂಡೆ. ಇಲ್ಲೊಂದು 2 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಇನ್ನೇನು ಮನೆಗೆ ಹೋಗೋಣ. ಸೊ ಇದನ್ನು ಇವಾಗ ಮಾರೋ ಟೈಮ್ ಬಂದಾಗಿದೆ. ಸೊ ಅದಕ್ಕೆ ನಾನು ಇದೊಂದು ಲಾಸ್ಟ್ ರೈಡ್ ಹೋಗಿದ್ದೆ. ಇದರಲ್ಲಿ ನನ್ನ ಫ್ರೆಂಡು ಇದನ್ನು ಕೊಟ್ಬಿಟ್ಟು ಬೇರೆ ಗಾಡಿನ ತೊಗೋತಾ ಇದ್ದಾನೆ. ಸೊ ರೀಸನ್ ಏನೂ ಇಲ್ಲ, ಒಂದೇ ಗಾಡಿನ ಎಷ್ಟು ದಿನ ಅಂತ ಓಡಿಸ್ತಾನೆ ಅಂತ ಬೋರ್ ಆಗಿ ಕೊಟ್ಟು ಬೇರೆ ಗಾಡಿನ ತೊಗೋತಾ ಇರೋದು. ಹಿ ಈಸ್ ಗೋಯಿಂಗ್ ಫಾರ್ ಡೂಕ್, ಐ ಥಿಂಕ್ ಸೊ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅವನು ಏನಾದರೂ ಡೂಕ್ ತೊಗೊಂಡ್ರೆ ಅದರಲ್ಲಿ ಒಂದು ರೈಡ್ ಹೋಗೋಣ. ಯಾ ಲೆಟ್ಸ್ ಗೋ ಟು ಹೋಮ್ ನಾವು. So please subscribe, whatever.